ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹೊಸ ವರ್ಷದ ವ್ಲಾಗ್ ಇದು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮಧ್ಯಾಹ್ನ ಮೇಲೆ ಅಮ್ಮನ ಮನೆಗೆ ಬಂದ್ವಿ. ಅಲ್ಲಿ ತನಕ ನಮ್ಮ ಮನೆಗೆ ಇದ್ವಿ. ಅಕ್ಕ, ನಾನು, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಬಂದ್ವಿ. ಅಕ್ಕನೂ ನಾನು ಒಂದೇ ಮನೆಗೆ ಕೊಟ್ಟಿರೋದ್ರಿಂದ ತವ್ರ ಮನೆಯೂ ಒಂದೇ, ಅದಕ್ಕೆ ಇಬ್ಬರು ಬಂದ್ವಿ. ಅಕ್ಕನ ಊರಿಗೆ ಬಂದಿಲ್ಲಲ್ಲ, ಅದಕ್ಕೆ ಮಕ್ಕಳಿಗೆ ಒಂದು ವಾರ ಸ್ಕೂಲಿಗೆ ರಜೆ ಇರೋದ್ರಿಂದ ಅಕ್ಕ ಬಂದವಳೆ ಒಂದು ವಾರ ಇದ್ದೋಗೋಣ ಅಂತನ. ಅಕ್ಕನ ವೀಡಿಯೋ ಮಾಡ್ಕೊಂಬಕ್ಕೆ ಹೋದರೆ ಮುಖ ತೋರಿಸಲ್ಲ, ಹಂಗಾಡ್ತಾಳೆ. ವೀಡಿಯೋ ಮಾಡಬೇಡ ನನ್ನದ ಅಂತನ. ಅಲ್ಲಿ ನಮ್ಮ ಮನೆಗಿದ್ದಾಗ ಹೊಲದ ಕೆಲಸ ಇತ್ತು. ಹೊಸ ವರ್ಷ ಆದರೂ ಕೆಲಸ ಇದ್ದೇ ಇರ್ತೈತೆ. ಹೊಸ ವರ್ಷ ಅಂತ ಏನು ಸುಮ್ಮನೆ ಕೂತ್ಕೊಂಬಕ್ಕಾಗಲ್ಲ. ಏನಾದರೂ ಕೆಲಸ ಹೊಲ್ತಕ್ಕೆ ಹೋಗಿದ್ವಿ. ಹೊಸ ವರ್ಷನೇ ಆಗಲಿ ಏನೇ ಆಗಲಿ, ಒಂದು ಹಬ್ಬನೇ ಆಗಲಿ, ಮನೆ ಕೆಲಸ ಇದ್ದೇ ಇರ್ತೈತೆ. ಹಂಗಂತ ಹೇಳಿ ಕೆಲಸ ಬಿಡೋಕ್ಕಾಗಲ್ಲ. ಬೆಳಗ್ಗೆನೇ ಅಕ್ಕ ತಿಂಡಿ ಮಾಡಿಕೊಟ್ಲು. ಹೊಲ್ದ ಹತ್ರ ಕೊಟ್ಟು ಬರೋಗು, ಅಲ್ಲಿ ಹೊಲ್ದಾಗ ಕೆಲಸ ಮಾಡೋರಿಗೆ ಅಂತನ. ಅದಕ್ಕೆ ತಗೊಂಡೋಗ್ತಾ ಇದ್ದೆ ತಿಂಡಿನ. ಹೊಲ್ದಾಗೆ ಮನೆ ಇರೋದ್ರಿಂದ ನಮ್ಮದು ಹೊಲ ಹತ್ರ ಇರುತ್ತೆ ಮನೆಗೆ. ಬೇಗ ಬೇಗ ಓಡಾಡ್ಬೋದು. ದಿನಕ್ಕೊಂದು 5-6 ಸತಿ ಆದರೂ ಓಡಾಡ್ತೀನಿ ಹೊಲ್ತಕ್ಕೂ. ಮಕ್ಕಳನ್ನ ಅತ್ತೆ ಮಾವ, ನಮ್ಮ ಅಕ್ಕ ಬೇರೆ ಬಂದಿಲ್ಲಲ್ಲ, ನೋಡ್ಕೊತಿದ್ಲು ಅಕ್ಕನ ಮಕ್ಕಳು. ಅಕ್ಕರು ಬೆಂಗಳೂರಾಗ ಇದ್ದಾರೆ, ನಾವು ಇಲ್ಲೇ ಇದ್ದೀವಿ ವ್ಯವಸಾಯ ಮಾಡ್ಕೊಂಡು, ಹೊಲ ಎಲ್ಲ ನೋಡ್ಕೊಂಡು. ಅತ್ತೆ ಮಾವಿಗೆ ಏಜ್ ಆಗೈತೆ, ಅವ್ರನ್ನ ನೋಡ್ಕೊಂಡಿರ್ಬೇಕು. ಅದರಿಂದ ಅಲ್ಲೊಬ್ರು ಇಲ್ಲೊಬ್ರು ಇದ್ದೀವಿ. ಅವ್ರೇನು ಜಾಸ್ತಿ ಊರಿಗೆ ಬರೋಲ್ಲ ನಮ್ಮ ಅಕ್ಕರು. ಎಂದಾದರೂ ಹುಡುಗರಿಗೆ ರಜೆ ಇದ್ದಿದ್ದಿನ ಮಾತ್ರ ಬರ್ತಿರ್ತಾರೆ ಊರಿಗೆ. ಅಲ್ಲೂ ಪಕ್ಕದಾಗೆ ಹೊಲ್ದರು ಮಾತಾಡಿಸ್ತಾವ್ರೆ. ಹಿಂಗೆ ಊರಾಗಿದ್ಮೇಲೆ ಅಕ್ಕಪಕ್ಕದವರು ಅಲ್ಲಿ ಹೊಲ್ದಾಗ ಹೋದಾಗ ಎಲ್ಲ ಮಾತಾಡಿಸ್ತಿರ್ತಾರೆ. ಮಾತಾಡಲೇಬೇಕು. ಅವರನ್ನು ಎಲ್ಲ ಮಾತಾಡಿಸ್ಕೊಂಡು, ಅವರಂತಕ ಫುಲ್ ಕಾಮಿಡಿ ಮಾಡ್ತಾರೆ. ಯಾವಾಗಾದ್ರೂ ಕಾಮಿಡಿ ವಿಡಿಯೋ ಹಾಕ್ತೀನಿ. ಊರಾಗೆ ಎಲ್ಲರೂ ಚೆನ್ನಾಗೇ ಮಾತಾಡಿಸ್ತಾರೆ. ನಮ್ಮೂರಾಗ ಮಾತ್ರ ನನ್ನ ಯಾರನ್ನ ಆಗಲೇಳು. ನನ್ನ ಮಕ್ಕಳನ್ನ ನಂದ್ಕೊಬಿಟ್ಟು ಕರ್ಕೊಂಡೋಗಿ ಅವ್ರ ಮನೆಗೆ ಇರಿಸ್ಕೊತಾರೆ. 1 ಅವರ್ 2 ಅವರ್ ಆದರೂ ಕಳಿಸಲ್ಲ. ನಾನು ಹೋಗಿ ಕರ್ಕೊಬರ್ತೀನಿ ಅಂದರೂ ಬೇಡ, ಇಲ್ಲೇ ಇರಲಿ ಅಂತಂತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಹೊಲ್ದಕ್ಕೆ ಬಂದೆ ನೋಡಿರಿ. ನಮ್ಮ ಹೊಲ ಯಾವ ಥರ ಐತೆ, ಎಲ್ಲ ಹುಲ್ಲು ಬೆಳ್ಕೊಂಡು ಕುಂತ್ಕೊಂಡೈತೆ. ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ ನಮ್ಮ ಯಜಮಾನ್ರು. ವರ್ಷಕ್ಕೊಂದು ಸತಿನೇ ತೋಟ ಗೀಸೋದು. ಅದು ಕ್ಲೀನ್ ಮಾಡೋಕ್ಕೆ ಒಬ್ಬರು ಕೈಲಾಗಲ್ಲ ಅಂತ ಬೇರೆ ಒಬ್ರು ಕರ್ಕೊಂಡಿದ್ದು ನಮ್ಮ ಯಜಮಾನ್ರು. ಅವರು ಕ್ಲೀನ್ ಮಾಡ್ತಾವ್ರೆ. ಸೆಡೆ ಗಿಡ ಹಾಕಿದ್ವಿ ತೋಟದಾಗೆ. ಸೆಡೆ ಗಿಡ ಎಲ್ಲನ ಒಣಗಿತ್ತು. ಅದೆಲ್ಲ ಮುರಿದು ಹೊರಕ್ಕೆ ಹೊಲದಿಂದ ಹೊರಕ್ಕೆ. ಇದನ್ನೆಲ್ಲ ಅಲ್ಲೇ ತೋಟ ಗೇಸಿ ಕ್ಲೀನ್ ಮಾಡಿದ್ದೀವಿ. ಎಲ್ಲ ಗೊಬ್ಬರ ಹಾಕೋದಾಗೈತೆ. ಇನ್ನು ಅದೊಂದು ಆಗ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ವರ್ಷಕ್ಕೊಂದು ಸತಿನೇ ತೋಟ ಗೇಸೋದ್ರಿಂದ ಇವಾಗ ಒಂದು 2 ದಿನ ಕೆಲಸ ಇರೋದು. ಆಮೇಲೆ ಏನು ಕೆಲಸ ಇರಲ್ಲ ತೋಟದ್ದು. ಅಡಿಕೆ ತೋಟ ಯಾರೂ ಬೇಗ ಗೀಸಲ್ಲ. ಗೇಸಿರೆಲ್ಲ ಬೇರು ಹರಿತವೆ ಅಂತಾರೆ. ನಾವು ಅದಕ್ಕೆ ಒಂದೇ ಸತಿ ಗೇಸೋದು. ನಮ್ಮ ಕಡೆಗೆಲ್ಲ ಒಂದೇ ಸತಿ ಗೇಸೋದು. ನಮ್ಮ ಹೊಲದ ಪಕ್ಕ ಇರೋರು ಈರುಳ್ಳಿ ಹಾಕಿದ್ರು ನೋಡಿರಿ. ಅದನ್ನು ವೀಡಿಯೋ ಮಾಡ್ಕೊಂಡೆ ಯಾವ ಥರ ಈರುಳ್ಳಿ ಐತೆ ಅಂತ. ಹಳ್ಳಿ ಕಡೆಗೆ ಇದೇ ಥರ ಇರುತ್ತೆ. ತೋಟ ಎಲ್ಲ ಚೆನ್ನಾಗಿರ್ತೈತೆ. ನನಗಂತ ತೋಟದಾಗಂತ ಓಡಾಡ್ಕೊಬಾರ್ದು ಅಂದರೆ ಇಷ್ಟ. ಯಾವಾಗಲೂ ಬೇಕಾದ್ರೆ ತೋಟದಾಗೆ ಅಂದ್ರೆ ಇರ್ತೀನಿ. ಮನೆ ಹತ್ರ ಮಕ್ಕಳಿರೋದ್ರಿಂದ ಅಲ್ಲೊಷ್ಟೊತ್ತು ಇಲ್ಲೊಷ್ಟೊತ್ತು ಹಿಂಗೆ ಓಡಾಡ್ಕೊಂಡು ಇದು ಮಾಡ್ತೀನಿ. ಅವರು ಹೂವಿನ ಗಿಡ ಇಕ್ಕವ್ರೆ ಆ ತೋಟದಾಗೆ. ಅದಕ್ಕೆಲ್ಲ ನೀರು ಬಿಡ್ತಾವ್ರೆ. ಸೆಡೆ ಗಿಡ ಅದು ಇದು ಹಾಕೊಂಡವ್ರು ಅವರು. ನೋಡಿರಿ ಯಾವ ಥರ ನೀರು ಹಾಯಿಸೋದು ಅಂತನ. ಸುಮ್ಮನೆ ಇದೇ ಥರ ಮಾತಾಡಿಸ್ಕೊಂಡು ಕೂತ್ಕೊಂಡೆ ಅಷ್ಟೊತ್ತು. ಮನೆ ಹತ್ರನೇ ಇದ್ದು ಬೇಜಾರಾಯಿತು. ಹುಡುಗರನ್ನು ನೋಡ್ಕೊಂಡು ಯಾರಾದ್ರೂ ಮಾತಾಡೋಕೆ ಸಿಕ್ಕಿ ನಾನು ಮಾತಾಡ್ಕೊಂಡು ಕೂತ್ಕೊಬಿಡ್ತೀನಿ ತೋಟಕ್ಕೆ ಹೋದರೆ. ಹಳ್ಳಿ ಕಡೆ ಹೊಸ ವರ್ಷ ಅಂತ ಹೇಳಿ ಹಬ್ಬ ಅಂತ ಯಾರು ಏನು ಕೂತ್ಕೊಳ್ಳಲ್ಲ. ಎಲ್ಲ ಕೆಲಸ ಮಾಡ್ತಲೇ ಇರ್ತಾರೆ. ಯಾವಾಗಲೂ ಕೆಲಸ ಇದ್ದೇ ಇರ್ತೈತೆ. ಈ ಬ್ಲಾಗ್ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾವೆಲ್ಲ ಅಮ್ಮನ ಮನೆಗೆ ಬಂದು ಕೇಕ್ ಕಟ್ ಮಾಡ್ತಾವ್ರೆ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮಕ್ಕಳು ಎಲ್ಲನ. ನೋಡಿರಿ ನನ್ನ ತಮ್ಮ ಕೇಕ್ ತಂದುಕೊಟ್ಟಿದ್ದ ಹೊಸ ವರ್ಷ ಅಂತನ. ಬಾಣಿಗೆ ತನ ಮುಗಿಸ್ಕೊಂಡು
ನಮ್ಮ ಮನೆಗೆ ಹೋದಾಳು, ಇವಾಗಲೇ ಬರ್ತಾ ಇರೋದು ವಾಪಸ್ಸು. ನಮ್ಮ ಅಮ್ಮಗಂತ ನನ್ನ ಮಗನ ನೋಡೋಕ್ಕೆ ಕಾತ್ಕೊಂಡಿದ್ರು. ನನ್ನ ತಮ್ಮ ಹಂಗಂತಲೇ ಇದ್ದ, ನೀವು ಬರೋದೇ ಕಾಯ್ಕೊಂಡಿತ್ತು ಅಮ್ಮ ಅಂತನ. ಹಂಗೆ ಮಕ್ಕಳು ಸಾಕ್ಯವ್ರೆ. ಇವಾಗ ನಮ್ಮ ಮನೆಗೆ ಹೋಗಿರ್ತೀವಿ, ಅವ್ರಿಗೂ ಆಸೆ ಇರ್ತೈತೆ. ಏನು ಮಾಡೋಕ್ಕಾಗಲ್ಲ, ನಾವು ಹೋಗಲೇಬೇಕು ನಮ್ಮ ಮನೆಗೆ. ನಮ್ಮಮ್ಮ ಮಾತ್ರ ನಮ್ಮ ಮಕ್ಳನ್ನ ಚೆನ್ನಾಗಿ ಸಾಕೊಟ್ಬಿಟ್ಟವ್ರೆ. ಅದಕ್ಕೆ ಸಖತ್ತು ಆಸೆ ಅವ್ರಿಗಂತನ. ಇವಾಗ ಇಲ್ಲೊತ್ತಿಗೆ ಮನೆಗೆ ಇರೋಕ್ಕೆ ಆಗಲ್ಲ, ಮಕ್ಕಳಿಲ್ಲೊತ್ತಿಗೆ ಅಂತಲೇ ಇರ್ತಾರೆ. ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.